ಜೆಡಿಎಸ್ ವಿರುದ್ಧ ಜಿಟಿ ದೇವೇಗೌಡರ ರೋಷಾವೇಶ ಮತ್ತೊಮ್ಮೆ ಸ್ಫೋಟಗೊಳ್ತಾ ಇದೆ. ಅಸಮಾಧಾನ ತಣ್ಣಗಾಯ್ತು ಅನ್ನುವಂಥ ಟೈಮ್ನಲ್ಲೇ ಜಿಟಿಡಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದಾದ್ರೂ ಯಾಕೆ? ಜಿಟಿಡಿಯ ಆಕ್ರೋಶದ ಕಟ್ಟೆ ಹೊಡೆಯಲಿಕ್ಕೆ ಕಾರಣ ಆದ್ರೂ ಏನು? ಜಿಟಿ ದೇವೇಗೌಡರ ಈ ಬಾರಿಯ ಆಕ್ರೋಶಕ್ಕೆ ಸಾರಾ ಮಹೇಶ್ ಅವರು ಕಾರಣರಾದ್ರ? ಜಿಟಿಡಿ ಪಕ್ಷದಿಂದ ಒಂದು ಕಾಲನ್ನ ಹೊರಗೆ ಇಟ್ಬಿಟ್ರ? ಇನ್ನೂ ಏನಾದ್ರು ನಮ್ಮಲ್ಲಿ ಬದಲಾವಣೆ ಆಗ್ಬೇಕಾ ಅದನ್ನೂ ಹೇಳಿದ್ದೀನಿ ಮೊನ್ನೆ. ಅವ್ರು ಏನು ಸಲಹೆ ಕೊಡ್ತಾರೆ, ನನ್ನಿಂದ ಅಷ್ಟೇನಾರು ಅವ್ರಿಗೆ ನೋವು ಆದರೆ ಈ ರಾಜಕೀಯದಿಂದಲೇ ದೂರ ಇರು ಅಂದರೆ ನನಗೆ ಬೇಕಾದಷ್ಟು ವ್ಯವಹಾರ ಇದೆ ಮಾಡ್ಕೊಂಡಿದ್ದೆ. ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಯೋಗೇಶ್ವರ್ ಅವ್ರನ್ನ ಜೊತೆಲಿ ಇಟ್ಕೊಡಿ, ಯೋಗೇಶ್ವರ್ಗಾರು ಕೊಡಿ, ನಿಖಿಲ್ಗಾರು ಕೊಡಿ, ಯೋಗೇಶ್ವರ ನಿಮ್ಮ ಜೊತೆಗೆ ಇಟ್ಕೋಬೇಕು ಅಂತ ನಾನು ಅವ್ರಿಗೆ ಹೇಳಿದಾಗ ಚನ್ನಪಟ್ಟಣ ಕ್ಷೇತ್ರದ ಜನತೆ ಮೇಲೆ ನಾವು ಯಾವುದೇ ಕಾರಣಕ್ಕೂ ನಮ್ಮನ್ನು ಸೋಲ್ಸಲ್ಲ ಅಂತಕ್ಕಂಥ ಅಚಲವಾದ ನಂಬಿಕೆ ವಿಶ್ವಾಸ ಇತ್ತು. ಅದೆಲ್ಲವೂ ಸತ್ಯ, ಅವರೇ ಒಪ್ಕೊಂಡಿದ್ದಾರೆ. ಆಮೇಲೆ ನಾನೇ ಹೋಗಿ ಗೌರ್ಮೆಂಟ್ ಹೌಸಲ್ಲಿ ಅವ್ರನ್ನ ಕೈ ಮುಗಿದು ಕನ್ವಿನ್ಸ್ ಮಾಡಿ, ಆಮೇಲೆ ದೇವೇಗೌಡ ಸಾಹೇಬ್ ಫಿಕ್ಸ್ ಮಾಡಿ, ಆಮೇಲೆ ನಿಖಿಲ್ ಅವ್ರು ಮಾತಾಡಿ, ಆಮೇಲೆ ಕುಮಾರಣ್ಣವ್ರು ಮಾತಾಡಿ ಲಾಸ್ಟ್ ಟೈಮು ಮನವೊಲಿಸಿದ್ದು ನಿಜ. ರಾಷ್ಟ್ರೀಯ ಅಧ್ಯಕ್ಷರು ಎಚ್ ಡಿ ದೇವೇಗೌಡರು ಕರೆದಿದ್ದಾರೆ ಅಂತ, ದೇವೇಗೌಡರು ನಾನು ಜಿ ಟಿ ದೇವೇಗೌಡರು ಮಾತಾಡಿ ಬಪ್ಪ ಚುನಾವಣೆಗೆ ಕರೆದಿದ್ದೆ ಅಂತ ಹೇಳ್ಬಿಡ್ಲಿ. ಅವರು ರಾಜಕೀಯದಿಂದ ಇವತ್ತೇ ರಿಟೈರ್ ಆಗ್ಬಿಡ್ತಾರೆ. ಜೆಡಿಎಸ್ ವಿರುದ್ಧ ಜಿಟಿಡಿ ದ್ವೇಷಾವೇಶ ಮತ್ತೆ ಮುಂದುವರೆದಿದೆ. ಅಂತ್ಯವಾಯ್ತು ಎಂದುಕೊಂಡಿದ್ದ ಅಸಮಾಧಾನ ಮತ್ತೊಮ್ಮೆ ಭುಗಿಲೆದ್ದಿದೆ. ಗೌಡರ ಪಕ್ಷದಿಂದ ಒಂದು ಕಾಲು ಹೊರಗಿಟ್ಟಂತೆ ಮಾತಾಡ್ತಾ ಇರೋ ಜಿಟಿಡಿ ಸಾರಾ ಮಹೇಶ್ ವಿರುದ್ಧ ಮುಸುಕಿನ ಗುದ್ದಾಟ ಆರಂಭಿಸಿದ್ದಾರೆ. ಒಂದೇ ಬಳ್ಳಿಯ ಹೂವುಗಳು ಈಗ ಮುಳ್ಳುಗಳಾಗಿ ಬಳ್ಳಿಗೆ ಚುಚ್ಚಲು ಮುಂದಾಗಿವೆ. ಜಿಟಿಡಿ ವರ್ಸಸ್ ಸಾರಾ ಮಹೇಶ್, ಇಬ್ಬರ ಮಧ್ಯೆ ಏನಾಯಿತು? ಆಣೆ ಪ್ರಮಾಣದ ಆಟಕ್ಕೆ ಇಳಿದಿದ್ದೇಕೆ ಆಪ್ತ ಮಿತ್ರರು? ಜಿಟಿಡಿ ನಡೆ ಕೈ ಕಡೆನಾ, ಪ್ರಾದೇಶಿಕ ಪಕ್ಷದ ಕಡೆನಾ? ಎಸ್, ಜಿಟಿಡಿ ಮತ್ತು ಸಾರಾ ಮಹೇಶ್ ನಡುವೆ ಈಗ ಆಂತರಿಕ ಯುದ್ಧ ಶುರುವಾಗಿದೆ. ಅವರು ನಮ್ಮವರು, ಅವರು ದೊಡ್ಡವರು, ಅವರು ಹೇಳಿದಂತೆ ನಡೆದುಕೊಳ್ತೀವಿ ಅಂತಲೇ ಒಬ್ಬರು ಟಕ್ಕರ್ ಕೊಟ್ರೆ ಮತ್ತೊಬ್ಬರು ಅವರು ಹೇಳ್ತಾ ಇರೋದೆಲ್ಲ ಸುಳ್ಳು, ನಿಜ ಅಂತಾದ್ರೆ ರಾಜಕೀಯದಿಂದಲೇ ನಿವೃತ್ತಿ ತೆಗೆದುಕೊಂಡು ಬಿಡ್ತೀನಿ ಅಂತ ಹೇಳ್ತಾಗಿದ್ದಾರೆ. ಏನಿಲ್ಲ ಅಂತಲೇ ಆಣೆ ಪ್ರಮಾಣದವರೆಗೂ ಹೋಗಿಬಿಟ್ಟಿದೆ ಇವರಿಬ್ಬರ ನಡುವಿನ ಜಗಳ. ಜೆಡಿಎಸ್ ನಾಯಕರಾದ ಜಿಟಿ ದೇವೇಗೌಡ ಮತ್ತು ಸಾರಾ ಮಹೇಶ್ ನಡುವೆ ಎಲ್ಲವೂ ಸರಿಯಿಲ್ಲ ಅನ್ನೋದು ಈಗಾಗಲೇ ಸಾಕಷ್ಟು ಬಾರಿ ಸಾಬೀತಾಗಿದೆ. ಸಾರಾ ಮಹೇಶ್ ಅವರಿಗೆ ಪಕ್ಷಕ್ಕೆ ಕೊಟ್ಟಷ್ಟು ಪ್ರಾಮುಖ್ಯತೆ ನಮಗೆ ಸಿಗ್ತಾ ಇಲ್ಲ ಅಂತ ಜಿಟಿಡಿ ಈಗಾಗಲೇ ಸಾಕಷ್ಟು ಬಾರಿ ಮುನಿಸಿಕೊಂಡಿದ್ದಿದೆ. ತಮಗೆ ಸಿಗಬೇಕಾದ ಅಧಿಕಾರ ತಪ್ಪಿಸಿದ್ರು, ತಮ್ಮ ಪುತ್ರನಿಗೆ ಟಿಕೆಟ್ ತಪ್ಪಿಸಿದ್ರು ಅಂತ ಕುಮಾರಸ್ವಾಮಿ ಬಳಿ ತಮ್ಮ ವಿರುದ್ಧ ದೂರುಗಳನ್ನ ಹೇಳ್ತಾರೆ ಅಂತ ಜಿಟಿಡಿ ಸಿಟ್ಟಾಗಿದ್ರು. ಈ ಹಿಂದೆ ಇದೇ ಕಾರಣಗಳಿಂದಾಗಿ ಜೆಡಿಎಸ್ ಪಕ್ಷದಿಂದ ಒಂದು ಕಾಲು ಹೊರಗಿಟ್ಟು ಕಾಂಗ್ರೆಸ್ ಸೇರಲು ರೆಡಿ ಆಗ್ಬಿಟ್ಟಿದ್ರು. ಆದ್ರೆ ದೇವೇಗೌಡರೇ ಸ್ವತಃ ಮನೆಗೆ ಹೋಗಿ ಜಿಟಿಡಿ ಮನವೊಲಿಸಿ ಪಕ್ಷದಲ್ಲೇ ಇರುವಂತೆ ಮಾಡಿದ್ರು. ಆದ್ರೆ ಈಗ ಮತ್ತೊಮ್ಮೆ ಅವರ ಅಸಮಾಧಾನ ಭುಗಿಲೆದ್ದಿದೆ. ಈ ಬಾರಿಯೂ ಅವರು ಹೊಸ ಪಕ್ಷದ ಬಗ್ಗೆ ಮಾತಾಡ್ತಾಗಿದ್ದಾರೆ. ಭಾರತೀಯ ಜನತಾ ಪಕ್ಷ, ಜೆಡಿಎಸ್ ಪಕ್ಷ, ಕಾಂಗ್ರೆಸ್ ಪಕ್ಷ ಎಲ್ಲ ನಾಯಕರುಗಳನ್ನು ನಮ್ಮ ರಾಜ್ಯದ ಜನ ನೋಡಿದ್ದಾರೆ. ನನಗೆ ಬೇರೆ ಒಂದು ಪ್ರಾದೇಶಿಕ ಪಕ್ಷವನ್ನು ಹೊಸದಾಗಿ ಕಟ್ಟಬೇಕು, ನಮ್ಮ ಜನರೆಲ್ಲರೂ ಕೂಡ ಒತ್ತಡ ಇದೆ, ಒಂದು ಪ್ರಾದೇಶಿಕ ಪಕ್ಷವನ್ನು ಕಟ್ಟಬೇಕು ಅಂತಕ್ಕಂಥ ಮನಸ್ಸು ನನಗಿದೆ. ನಾನು ಎಲ್ಲರ ಜೊತೆ ಮಾತಾಡ್ತೀನಿ, ಆಮೇಲೆ ನಿಮ್ಮ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ರು. ಎಸ್, ಇದೆಲ್ಲ ಶುರುವಾಗಿದ್ದು ಮೈಸೂರು ದಸರಾ ಕಾರ್ಯಕ್ರಮದಲ್ಲಿ. ಅಂದು ಸ್ಟೇಜ್ ಹತ್ತಿದ್ದ ಜಿಟಿಡಿ ಸಿದ್ದರಾಮಯ್ಯರ ಗುಣಗಾನ ಮಾಡಿದ್ರು. ತಮ್ಮದು ವಿರೋಧ ಪಕ್ಷ ಅನ್ನೋದನ್ನು ಮರೆತು ಹಳೆ ಸ್ನೇಹಿತನನ್ನ ಹಾಡಿ ಹೊಗಳಿದ್ರು. ಸಿದ್ದು ವಿರುದ್ಧ ಮೂಢ ಆರೋಪ ಹೊರಿಸಿದವರ ಮೇಲೆ ವಾಗ್ದಾಳಿ ನಡೆಸಿದ್ರು ಜಿಟಿಡಿ. ಆಗ್ಲೇ ಇವರು ಜೆಡಿಎಸ್ ವಿರುದ್ಧ ರೆಬೆಲ್ ಆಗಿದ್ದಾರೆ ಅನ್ನೋ ಸುಳಿವು ಸಿಕ್ಕಿತ್ತು. ಆಗ್ಲೇ ಒಂದಷ್ಟು ಜನ ಜೆಡಿಎಸ್ ನಾಯಕರು ಜಿಟಿಡಿ ವಿರುದ್ಧ ತಮ್ಮ ಅಸಮಾಧಾನ ಹೊರಹಾಕಿದ್ರು. ಈಗ ಚನ್ನಪಟ್ಟಣ ಚುನಾವಣೆ ಫಲಿತಾಂಶದ ನಂತರ ಮತ್ತೆ ಆಕ್ಟಿವ್ ಆದ ಜಿಟಿಡಿ ಚನ್ನಪಟ್ಟಣ ಚುನಾವಣೆ ಸೋಲಿಗೆ ಎಚ್ ಡಿ ಕುಮಾರಸ್ವಾಮಿಯೇ ಕಾರಣ ಅಂತ ಹೇಳಿಬಿಟ್ಟಿದ್ದಾರೆ. ಸಿಪಿ ಯೋಗೇಶ್ವರ್ಗೆ ಟಿಕೆಟ್ ಕೊಡಿ ಅಥವಾ ನಿಖಿಲ್ಗೆ ಕೊಡಿ, ಆದ್ರೆ ಯೋಗೇಶ್ವರ್ ಅವರನ್ನ ಜೊತೆಯಲ್ಲೇ ಇಟ್ಕೊಳ್ಳಿ ಅಂತ ಹೇಳಿದ್ದೆ. ಆದ್ರೆ ಅವರು ನನ್ನ ಮಾತು ಕೇಳಲಿಲ್ಲ.
ನನ್ನ ಯಾರೂ ಪ್ರಚಾರಕ್ಕೂ ಕರೆಯಲಿಲ್ಲ, ಅವರಿಗೆ ನಾನು ಬೇಕಾಗಿಲ್ಲ ಅಂತ ಅನಿಸತ್ತೆ ಅಂತ ಜಿಟಿಡಿ ಬಾಂಬ್ ಸಿಡಿಸಿದ್ರು. ಯೋಗೇಶ್ ಅವ್ರಿಗೆ ನಾನೇ ಅವ್ರಿಗೆ ಫೋನ್ ಮಾಡಿಕೊಟ್ಟು ಫಸ್ಟ್ ಮಾತಾಡಿಸಿ ಆಮೇಲೆ ಅವ್ರ ಜೊತೆಯಾಗಿ HD ಕುಮಾರಸ್ವಾಮಿ ಅವರಿಗೆ ಯೋಗೇಶ್ವರ್ ಅವ್ರನ್ನ ಜೊತೆಲಿ ಇಟ್ಕೊಡಿ, ಯೋಗೇಶ್ವರ್ ಗಾರು ಕೊಡಿ, ನಿಖಿಲ್ ಗಾರು ಕೊಡಿ, ಯೋಗೇಶ್ವರ ನಿಮ್ಮ ಜೊತೆಗೆ ಇಟ್ಕೋಬೇಕು ಅಂತ ನಾನು ಅವ್ರಿಗೆ ಹೇಳಿದಾಗ ಚನ್ನಪಟ್ಟಣ ಕ್ಷೇತ್ರದ ಜನತೆ ಮೇಲೆ ನಾವು ಯಾವುದೇ ಕಾರಣಕ್ಕೂ ನಮ್ಮನ್ನು ಸೋಲ್ಸಲ್ಲ ಅಂತಕ್ಕಂಥ ಅಚಲವಾದ ನಂಬಿಕೆ ವಿಶ್ವಾಸ ಇತ್ತು. ಆದ್ದರಿಂದ ಸೋತಿದ್ದಾರೆ. ಎಸ್, ಜಿಟಿ ದೇವೇಗೌಡರ ಅಸಮಾಧಾನ ಅಲ್ಲಿಗೆ ಮುಗಿದಿಲ್ಲ. ಚುನಾವಣೆ ಪ್ರಚಾರಕ್ಕೆ ತಮ್ಮನ್ನು ಕರೆಯಲಿಲ್ಲ ಅಂತ ಅವರು ಸಿಟ್ಟಾಗಿದ್ದಾರೆ. ನನಗೆ ವಯಸ್ಸಾಗಿದೆ, ಮನೆಯಲ್ಲೇ ಇರಲಿ ಅಂತ ಅವರು ಅಂದುಕೊಂಡಿರಬಹುದು ಅಂತ ಚುಚ್ಚು ಮಾತುಗಳನ್ನ ಆಡಿದ್ರು. ಆದ್ರೆ ಇದಕ್ಕೆ ಟಕ್ಕರ್ ಕೊಟ್ಟಿದ್ದ ಸಾರಾ ಮಹೇಶ್. ದೇವೇಗೌಡರು ಕರೆ ಮಾಡಿದ್ರು, ನಾನು ಅವರ ಜೊತೆ ಮಾತಾಡಿದ್ದೆ ಅಂತ ಹೇಳಿದ್ರು. ಈ ಮಧ್ಯದಲ್ಲಿ ಅವರು ಚಾಮುಂಡಿ ಬೆಟ್ಟದಲ್ಲಿ ಮಾತಾಡಿದ್ರಲ್ಲ, ಅದಾದಮೇಲೆ ಸ್ವಲ್ಪ ಪಕ್ಷದ ವಿಚಾರಗಳು ಅವ್ರಿಗೆ ಗೊತ್ತಾಗಿಲ್ಲ, ಅದರಿಂದ ಈ ಮಾತು ಹೇಳಿದ್ದಾರೆ. ಅದೆಲ್ಲವೂ ಸತ್ಯ, ಅವರೇ ಒಪ್ಕೊಂಡಿದ್ದಾರೆ. ಆಮೇಲೆ ನಾನೇ ಹೋಗಿ ಗೌರ್ಮೆಂಟ್ ಹೌಸಲ್ಲಿ ಅವ್ರನ್ನ ಕೈ ಮುಗಿದು ಕನ್ವಿನ್ಸ್ ಮಾಡಿ, ಆಮೇಲೆ ದೇವೇಗೌಡ ಸಾಹೇಬ್ರು ಫಿಕ್ಸ್ ಮಾಡಿ, ಆಮೇಲೆ ನಿಖಿಲ್ ಅವ್ರು ಮಾತಾಡಿ, ಆಮೇಲೆ ಕುಮಾರಣ್ಣವ್ರು ಮಾತಾಡಿ ಲಾಸ್ಟ್ ಟೈಮು ಮನವೊಲಿಸಿದ್ದು ನಿಜ. ಜಿಟಿಡಿ ಅವರು ನನ್ನನ್ನ ಯಾರು ಚನ್ನಪಟ್ಟಣದಲ್ಲಿ ಪ್ರಚಾರಕ್ಕೆ ಕರೆದಿಲ್ಲ ಅಂತ ಹೇಳ್ತಾಗಿದ್ದಾರೆ. ಆದ್ರೆ ಸಾರಾ ಮಹೇಶ್ ಮಾತ್ರ ದೇವೇಗೌಡರೇ ಕರೆ ಮಾಡಿದ್ರು, ನಿಖಿಲ್, ನಾನು, HDK ಎಲ್ಲರೂ ಮಾತಾಡಿದ್ವಿ ಅಂತ ಹೇಳಿದ್ರು. ಬೇಕಾದ್ರೆ ಆಣೆ ಪ್ರಮಾಣ ಮಾಡ್ತೀನಿ ಅಂತ ಹೇಳಿದ್ರು. ಅದಕ್ಕೂ ಟಕ್ಕರ್ ಕೊಟ್ಟಿರೋ ಜಿಟಿಡಿ ಅವರು ಕರೆದಿದ್ರೆ ರಾಜಕೀಯ ನಿವೃತ್ತಿ ಪಡೆದುಕೊಳ್ತೀನಿ ಅಂತ ಹೇಳೇ ಬಿಟ್ಟಿದ್ದಾರೆ. ರಾಷ್ಟ್ರೀಯ ಅಧ್ಯಕ್ಷರು HD ದೇವೇಗೌಡರು ಕರೆದಿದ್ದಾರೆ ಅಂತ. ದೇವೇಗೌಡರು ನಾನು GT ದೇವೇಗೌಡರು ಮಾತಾಡಿ ಬಪ್ಪ ಚುನಾವಣೆಗೆ ಕರೆದಿದ್ದೆ ಅಂತ ಹೇಳ್ಬಿಡ್ಲಿ. ಅವರು ರಾಜಕೀಯದಿಂದ ಇವತ್ತೇ ರಿಟೈರ್ ಆಗ್ಬಿಡ್ತೀನಿ. ಅವ್ರು ಫೋನ್ ಮಾಡಿ ಮಾತಾಡಿದ್ರೆ ದೇವೇಗೌಡರು ಮಾತಾಡಿದ್ದೀನಿ ಅಂತ ದೇವೇಗೌಡರು ಹೇಳಿದರೆ ಇವತ್ತೇ ರಾಜಕೀಯದಿಂದ ರಿಟೈರ್ ಆಗಿ ರೆಡಿ. ಎಸ್, ಜಿಟಿಡಿ ಚನ್ನಪಟ್ಟಣ ಸೋಲಿಗೆ ಕಾರಣಗಳನ್ನ ಕೊಡ್ತಾಗಿದ್ರೆ ಸಾರಾ ಮಹೇಶ್ ಜಿಟಿಡಿಯ ಎಲ್ಲಾ ಹೇಳಿಕೆಗಳಿಗೂ ಸೈಲೆಂಟ್ ಆಗಿಯೇ ಟಕ್ಕರ್ ಕೊಡ್ತಾಗಿದ್ದಾರೆ. HDK HDDಯನ್ನ ಸಮರ್ಥನೆ ಮಾಡಿಕೊಳ್ತಾಗಿದ್ದಾರೆ. ಆದ್ರೆ ಸಾರಾ ಮಹೇಶ್ ಕಾರಣದಿಂದಲೇ ತಮಗೆ ಅನ್ಯಾಯ ಆಗಿದೆ ಅಂತ ಆಪ್ತರ ಬಳಿ ಹೇಳಿಕೊಂಡಿರೋ ಜಿಟಿಡಿ ಪಕ್ಷದಿಂದ ಒಂದು ಕಾಲು ಹೊರಗೆ ಇಟ್ಟಿದ್ದಾರಂತೆ. ಆದ್ರೆ ಅವರು ದೊಡ್ಡವರು, ಅವರೇ ಪಕ್ಷದಲ್ಲಿ ಇರಲಿ, ನನಗೆ ಬೇರೆ ಕೆಲಸಗಳು ಇವೆ, ನಾನೇ ದೂರ ಆಗಿರ್ತೀನಿ ಅಂತ ಸಾರಾ ಮಹೇಶ್ ತಿರುಗೇಟು ಕೊಟ್ಟಿದ್ದಾರೆ.